ಎಲ್ರಿಗೂ ನಮಸ್ಕಾರ. ನಿಮ್ಮ ಸೇವಕ ಕೆ ರಾಘವೇಂದ್ರ ಕಾಜನಗೌಡ ಮಾಡುವ ನಮಸ್ಕಾರಗಳು. ವಿಷಯ ಏನಂತಂದರೆ, ಸಿರುವಾರ್ ಪಟ್ಟಣದ ಸರ್ವೆ ನಂಬರ್ 95 ಪಟ್ಟಣ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಜಾಗದ ವಿಚಾರವಾಗಿ ಏನಾಗಿದೆ ಆ ಜಾಗ ಅಂಥೇಳಿ ಈಗಾಗಲೇ ಭಾಳಷ್ಟು ಜನ ಕೇಳ್ತಾ ಇದ್ದೀರಿ. ಏನಿಲ್ಲ, ಆ ಜಾಗದಲ್ಲಿ ಮಾನ್ಯ DC ಅವರ ಆದೇಶದಂತೆ ಒಂದು 4 ಎಕರೆ ಕುಡಿಯುವ ನೀರಿನ ಕೆರೆಯನ್ನು ಏನು ಮಂಜೂರು ಮಾಡಿದ್ದಾರೆ. ಅದು ಯಾವ ರೀತಿ ಮಂಜೂರು ಮಾಡಿದ್ದಾರೆ ಅಂತಂದರೆ, ಪಟ್ಟಣ ಪಂಚಾಯಿತಿಗೆ ಪಡಲಾರ್ದಂಥ ಒಂದು ಆದೇಶವನ್ನು ಮಾನ್ಯ DC ಅವರು ಮಾಡಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೂ ಮತ್ತು ಸರ್ವ ಸದಸ್ಯರಿಗೂ ಯಾವುದೇ ವಿಚಾರ ಗೊತ್ತಿರಲಾರ್ದಂಥ ಪರಿಸ್ಥಿತಿ ಉಂಟಾಗಿದೆ. ಯಾಕೆ ಆ ರೀತಿ ಮಾಡಿದಾರಂತೆ ಅಂತಂದರೆ, ಅವರಿಗೆ ಸ್ಪೆಷಲ್ಲಾಗಿ ಒಂದು ಆದೇಶ ಇದೆ ಅಂತೆ DC ಅವರಿಗೆ. ಆ ವಿಚಾರವಾಗಿ ಕುಡಿಯೋ ನೀರಿನ ಕೆರೆ ಸಿರುವಾರ್ ಪಟ್ಟಣಕ್ಕೆ ಮಾಡಿಸ್ಕೊಡ್ಬೇಕಂತೇಳಿ ಭಾಳ ಕಾಳಜಿಯಿಂದ ಅವರು ನಮ್ಮ ಸಿರುವಾರಕ್ಕೆ ಕುಡಿಯೋ ನೀರಿನ ಕೆರೆ ಮಾಡಿಸ್ತಾ ಇದ್ದಾರೆ. ಮಾಡಿಸೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಮಾನ್ಯ DC ಅವರಿಗೆ ನಾವು ವಿಷಯ ತಿಳಿಸೋದೇನಂತಂದರೆ, ನೀವು ಸಿರುವಾರ್ ಪಟ್ಟಣಕ್ಕೆ ಕುಡಿಯೋ ನೀರಿನ ಕೆರೆ ಮಾಡಬೇಕು ಅಂತ ಏನಾದರೂ ತಮ್ಮ ಮನಸ್ಸಲ್ಲಿದ್ದರೆ, ದಯವಿಟ್ಟು ಆ 4 ಎಕರೆ ಕುಡಿಯೋ ನೀರು ಕೆರೆ ಸಾಲಲ್ಲ. ದಯವಿಟ್ಟು ಸುಮಾರು 10ರಿಂದ 15 ಎಕರೆ ಕುಡಿಯೋ ನೀರಿನ ಕೆರೆಯನ್ನು ತಾವು ಮಾಡಿಸ್ಕೊಡ್ಬೇಕಂತೇಳಿ ನಮ್ಮ ಕಡೆಯಿಂದ ಮನವಿ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಎಲ್ಲ ಸಂಘಟನೆಯ ಸದಸ್ಯರುಗಳು ಹಾಗೂ ಎಲ್ಲ ರಾಜಕೀಯ ಮುಖಂಡರು ನಾಳೆ ಪತ್ರಿಕೆ ಹೇಳಿಕೆಯನ್ನು ನೀಡ್ತಾ ಇದ್ದೀವಿ. ಯಾಕೆ ಪತ್ರಿಕೆ ಹೇಳಿಕೆ ನೀಡ್ತಾ ಇದ್ದೀವಿ ಅಂದರೆ, ಸಿರುವಾರಿಗೆ ಹತ್ತಿರ ಇರ್ತಕ್ಕಂಥ ಆ ಭೂಮಿಯನ್ನು ಉಳಿಸುವುದಕ್ಕಾಗಿ ನಮಗೆ ಆ ಒಂದು 4 ಎಕರೆ ಕೆರೆ ಸಾಲಲ್ಲ. ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಒಂದು 10ರಿಂದ 15 ಎಕರೆ ಜಾಗದಲ್ಲಿ ನಮಗೆ ಕುಡಿಯ ನೀರಿನ ಕೆರೆ ಮಾಡಿಕೊಡ್ಬೇಕಂತೇಳಿ ನಾವು ಎಲ್ಲ ಸಂಘಟನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಎಲ್ಲ ರಾಜಕೀಯ ಮುಖಂಡರುಗಳು ತಮಗೆ ಒತ್ತಾಯ ಮಾಡ್ತಾಯಿದ್ದೀವಿ. ನಾಳೆ ಒಂದು ಪತ್ರಿಕೆ ಹೇಳಿಕೆಯ ವಿಚಾರ ನಾಳೆ ಹೇಳಿಕೆಯನ್ನು ನೀಡಿ ಮಂಗಳವಾರ ಇಲ್ಲ ಬುಧವಾರದಂದು ಇಡೀ ಸಿರುವಾರ್ ತಾಲೂಕು ಸಿರುವಾರ್ ಪಟ್ಟಣವನ್ನು ಬಂದ್ ಮಾಡುವಂಥ ವಿಚಾರವಾಗಿ ನಾಳೆ ಪತ್ರಿಕೆ ಹೇಳಿಕೆ ನೀಡ್ತಾ ಇದ್ದೀವಿ. ಮಾನ್ಯ DC ಅವರು ಈ ಒಂದು ಮನವಿ ಸ್ವೀಕಾರ ಮಾಡೋದಕ್ಕೆ ಬರಬೇಕಂತೇಳಿ ನಮ್ಮದೊಂದು ಕಳಕಳಿಯ ವಿನಂತಿ. ಯಾಕೆ ಬರಬೇಕು ಅಂತಂದರೆ, ನಮ್ಮ ಸಿರುವಾರ್ ಪಟ್ಟಣದ ಹೊಂದಿಕೊಂಡಂಥ ಸರ್ಕಾರಿ ಜಾಗಗಳು ಭಾಳಷ್ಟು ಕಡಿಮೆ ಇದ್ದು, ಅದರಲ್ಲಿ ಸರ್ವೆ ನಂಬರ್ 95 ಭಾಳ ಹತ್ತಿರದಲ್ಲಿರ್ತಕ್ಕಂಥ ಒಂದು ಭೂಮಿಯಾಗಿದ್ದು, ಸಿರುವಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಇಲಾಖೆಯ ಏನು ಮಂಜೂರಾದಂಥ ಏನು ಕಟ್ಟಡವನ್ನು ಆ ಜಾಗದಲ್ಲಿ ಮಾಡಬೇಕಂತೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ. ಈಗಾಗಲೇ ಸಿರುವಾರ್ ತಾಲೂಕಾಗಿ ಸುಮಾರು 8ರಿಂದ 9 ವರ್ಷ ಕಳೆದರೂ ಕೂಡ ಇಲಾಖೆಯ ಬಂದರೂ ಸಿರುವಾರಕ್ಕೆ ಯಾವುದೇ ಇಲಾಖೆ ಬಂದರೂ ಕೂಡ ಅವು ಎಲ್ಲ ಬಾಡಿಗೆ ರೂಪದಲ್ಲಿ ನಡೀತಾ ಇದ್ದಾವೆ. ನಮಗೇನು ಅಭ್ಯಂತರ ಇಲ್ಲ. ಮುಂದೆ ವಿದ್ಯಾರ್ಥಿ ನಿಲಯ, ಬೇರೆ ಬೇರೆ ಕಾಲೇಜುಗಳು ಯಾವುದಾದ್ರೂ ಬಂದರೆ ಸುಮಾರು 8ರಿಂದ 10 ಕಿಲೋಮೀಟ್ರ್ ದೂರ ಹೋಗೋದಕ್ಕಿಂತ ಪಕ್ಕದಲ್ಲಿರ್ತಕ್ಕಂಥ ಅರ್ಧ ಕಿಲೋಮೀಟ್ರ್ ಒಳಗಡೆ ಇರ್ತಕ್ಕಂಥ ಈ ಭೂಮಿಯಲ್ಲಿ ಮಾಡ್ಬೋದು ಅಂಥೇಳಿ ಈಗಾಗಲೇ ನಾವು ಭಾಳಷ್ಟು ಸಾರಿ ಮನವಿ ಮಾಡ್ಕೊಂಡಿವಿ. ಮಾನ್ಯ DC ಅವರು ಹಂಗೇನಾದರೂ ಕೆರೆ ಮಾಡಿಸ್ಬೇಕಂತ ಅವರಿಗೆ ಕಾಳಜಿ ಇದ್ದರೆ ದಯವಿಟ್ಟು ಮಾಡಿಸಿ, ಬೇಡಂತ ಇಲ್ಲ. ಆದರೆ ಅಲ್ಲಿರ್ತಕ್ಕಂಥ ಮಣ್ಣನ್ನು ಬೇರೆ ಕಡೆ ಕೊಡದೆ ನಮ್ಮ ಸಿರುವಾರ್ ಪಟ್ಟಣ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಜಾಗಗಳು ಭಾಳಷ್ಟು ತೆಗ್ಗುದಿಣ್ಣವಾಗಿ ಇದ್ದಾವೆ. ಡಿಗ್ರಿ ಕಾಲೇಜು ಮಳೆ ಬಂದಾಗ ಸುಮಾರು 5ರಿಂದ 6 ಫೀಟು ನೀರು ನಿಂದಿರುವಂಥ ಪರಿಸ್ಥಿತಿ ಡಿಗ್ರಿ ಕಾಲೇಜ್ ಆಗಿದೆ. ಅಲ್ಲಿ ಆ ಮಣ್ಣನ್ನು ಬಳಸ್ಕೊಳ್ಬೋದು. ಅದೇ ರೀತಿಯಾಗಿ ಏನು ತಾಲೂಕು ಕ್ರೀಡಾಂಗಣ ಸ್ಯಾಂಕ್ಷನ್ ಆಗಿದೆ, ಅಲ್ಲಿ ಕೂಡ 8ರಿಂದ 10 ಎಕರೆ 10 ಫೀಟ್ ಒಳಗಡೆ ತೆಗ್ಗುಗಳಿದ್ದಾವೆ. ಅಂಥ ಒಂದು ತೆಗ್ಗುಗಳಿಗೆ ಆ ಮಣ್ಣನ್ನು ಬಳಸ್ಕೋಬೋದು. ಇನ್ನು ಭಾಳಷ್ಟು ಊರಿನ ಸಮಸ್ಯೆಗಳು ಭಾಳಷ್ಟು ಇದ್ದಾವೆ ಪಟ್ಟಣ ಪಂಚಾಯಿತಿಗೆ ಸಂಬಂಧಪಟ್ಟಾಗ. ಅದು
ಪಟ್ಟಣ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಜಾಗ. ಆದರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಯಾವುದೇ ರೀತಿಯ ಮಾಹಿತಿ ಇಲ್ಲದೆ ಮಾನ್ಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ಕುಮ್ಮಕ್ಕಿನಿಂದ ಈ ಒಂದು ಜಾಗ ಹೈವೇ ಒಂದು ಏನು ಪ್ರೈವೇಟ್ ಕಂಪ್ನಿಗೆ ಗುತ್ತಿಗೆ ನೀಡಿ ಅವರಿಂದ ಲಾಭ ಪಡೆಯುವಂಥ ಸರ್ಕಾರ ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಸಿರುವಾರ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯ ಏನು ಕಟ್ಟಡಗಳು ಬೇರೆ ಬೇರೆ ಸ್ಥಳದಲ್ಲಿ ನೇಮಕ ಆಗಿದ್ದಾವೆ. ಅಂಥ ಒಂದು ಪರಿಸ್ಥಿತಿ ನಮ್ಮ ಸಿರುವಾರಕ್ಕೆ ಬಂದು ಒದಗಿದೆ. ಇಂಥ ಅಧಿಕಾರಿಗಳು ನಮಗೆ ಬೇಕಾ ಎಂಬ ಪ್ರಶ್ನೆ ಕಾಡ್ತಾ ಇದೆ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ತಮಗೆ ನಮ್ಮ ಕಡೆಯಿಂದ ಮನವಿ ಸಲ್ಲಿಸ್ತೀವಿ. ತಾವು ಸಿರುವಾರ ಪಟ್ಟಣಕ್ಕೆ ಒಂದು ಸಲ ಬಂದು ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ತಾವು ಆಲಿಸಿ ಅದು ಕರೆಕ್ಟು ಅಂತ ಅನಿಸಿತಂದರೆ ದಯವಿಟ್ಟು ನಮ್ಮದೇನು ಅಭ್ಯಂತರ ಇಲ್ಲ. ಸಿರುವಾರ ಸುಮಾರು 20,000 to 30,000 ಜನಸಂಖ್ಯೆ ಹೊಂದಿರತಕ್ಕಂಥ ಸಿರುವಾರಕ್ಕೆ 4 ಎಕರೆ ಕೆರೆ ಸಾಲಲ್ಲ. ಹಾಗಾಗಿ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಅವರು ಕೂಡ ಇತ್ತ ಕಡೆ ಗಮನ ಹರಿಸಿ ನಮಗೆ 10 ರಿಂದ 15 ಎಕರೆ ಕೆರೆಯನ್ನು ನಿರ್ಮಾಣ ಮಾಡಿಕೊಟ್ಟು ಸಿರುವಾರ ಜನರಿಗೆ ಅನುಕೂಲ ಮಾಡಿಕೊಡುವ ವಿಚಾರವಾಗಿ ತಾವು ಗಮನ ಹರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ, ನಾಳೆ ಪತ್ರಿಕೆ ಹೇಳಿಕೆಯನ್ನು ಮಾಡಿ ಮಂಗಳವಾರ ಇಲ್ಲ ಬುಧವಾರದಂದು ಇಡೀ ಸಿರುವಾರ ಬಂದ್ ಮಾಡುವ ನಿಟ್ಟಿನಲ್ಲಿ ಎಲ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ರಾಜಕೀಯ ಮುಖಂಡರು, ಎಲ್ಲ ಸಂಘ ಸಂಸ್ಥೆಯ ಮುಖಂಡರು ಸೇರಿ ನಾಳೆ ಪತ್ರಿಕೆ ಹೇಳಿಕೆ ನೀಡ್ತಾ ಇದ್ದೀವಿ. ಮಂಗಳವಾರ ಇಲ್ಲ ಬುಧವಾರದಂದು ಇಡೀ ಸಿರುವಾರ ಸ್ತಬ್ಧ ಆಗ್ತದೆ. ತಾವು ಈ ಒಂದು ಜಾಗಕ್ಕೆ ಬಂದು ಮನವಿ ಪತ್ರ ಸ್ವೀಕರಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.